ನಮ್ಮ ಮಹೇಂದ್ರ ಆನೆ ಬಗ್ಗೆ ಹೇಳಬೇಕು ಅಂದರೆ 43 ವರ್ಷದ ನಮ್ಮ ಮಹೇಂದ್ರ ಆನೆ ನೆಕ್ಸ್ಟು ನಮ್ಮ ಫ್ಯೂಚರಲ್ಲಿ ಅಂಬಾರಿ ಆನೆ ಅಂತಲೇ ಹೇಳ್ಬೋದು. ಹಾಗೆ ಬಂದಿದ್ದು ಫಸ್ಟ್ನೇ ವರ್ಷದಲ್ಲೇ ಶ್ರೀರಂಗಪಟ್ಟಣ ದಸರಾದಲ್ಲಿ ಕೂಡ ಸೇರಿಸ್ಕೊಂಡಿರೋ ಆನೆ. ಅದರ ಮಾವತರ ಹೆಸರು ಬಂದು ರಾಜಣ್ಣ, ಹಾಗೆ ಮಲ್ಲಿಕಾರ್ಜುನ್ ಅಂತ. ಇವರು ಇದ್ದಿದ್ದು ನಮ್ಮ ಮತ್ತಿಗೂಡು ಕ್ಯಾಂಪಲ್ಲಿ. ಹಾಗೆ ಇದು ಹೋದ ವರ್ಷ 2024ನೇ ದಸರಾ ಮುಗಿಸ್ಕೊಂಡು ಸೀದಾ ನಮ್ಮ ಬಳ್ಳೆ ಕ್ಯಾಂಪ್ಗೆ ಶಿಫ್ಟ್ ಆಗ್ತಾನೆ. ಅರ್ಜುನ ಇದ್ದಂಥ ಬಳ್ಳೆ ಕ್ಯಾಂಪ್ ಖಾಲಿ ಆಗಿದ್ದರಿಂದ ನಮ್ಮ ಮಹೇಂದ್ರ ಹಾಗೂ ಲಕ್ಷ್ಮಿ ಆನೆನ ಅಲ್ಲಿಗೆ ಶಿಫ್ಟ್ ಮಾಡ್ತಾರೆ. ಈಗ ಅದನ್ನು ಕಬಿನಿ ಯುವರಾಜ ಅಂತಲೇ ಕರೆಯಲ್ಪಡ್ತಾರೆ. ಕೋಟೆ ಭಾಗದವರಾಗಿರ್ಬೋದು, ಕಬಿನಿ ಭಾಗದವರಾಗಿರ್ಬೋದು. ಹಾಗೆ ಈ ಆನೆ ಕ್ಯಾಪ್ಚರಿಂಗಲ್ಲಿ ಕೂಡ ಸೈ ಅನ್ಸ್ಕೊಂಡಿರೋ ಆನೆ. ಇದು ಮಾಡಿರೋ ಮೇನ್ ಕಾರ್ಯಾಚರಣೆಗಳಂದರೆ ನಮ್ಮ ದೇವೇಂದ್ರ ಮತ್ತಿಗೂಡಲ್ಲಿ ಏನಿದೆ ಆ ಆನೆ ಕ್ಯಾಪ್ಚರಿಂಗಲ್ಲಿ ಕೂಡ ಮುಖ್ಯ ಪಾತ್ರ ವಹಿಸಿತ್ತು. ಹಾಗೆ ಸುಮಾರು ಕಾರ್ಯಾಚರಣೆಗಳು ಕೂಡ ಮುಂದೆ ನಿಂತು ಮಾಡಿದೆ ಈ ಆನೆ. ಪ್ರಶಾಂತ ಹಾಗೂ ಮಹೇಂದ್ರ ನೆಕ್ಸ್ಟ್ ಫ್ಯೂಚರ್ ಕ್ಯಾಪ್ಟನ್ಗಳಂತಲೇ ಹೇಳ್ಬೋದು. ಕ್ಯಾಪ್ಚರಿಂಗ್ ಅಂತ ಬಂದರೆ ಅಭಿಮನ್ಯು ರಿಟೈರ್ಡ್ ಆದಮೇಲೆ. ಹಾಗೆ ಮಹೇಂದ್ರನ ಸ್ಪೆಷಾಲಿಟಿ ಏನಂದರೆ ಹುಲಿ ಕಾರ್ಯಾಚರಣೆಯಲ್ಲಿ ತುಂಬ ಚೆನ್ನಾಗಿ ಅಭಿಮನ್ಯು ಏನು ಮುನ್ನುಗ್ತಿದ್ದ ಅದೇ ರೀತಿ ಮಹೇಂದ್ರನೂ ಕೂಡ ಮುನ್ನುಗ್ತಾನೆ. ಇದಕ್ಕೆ ಆದಂಥ ಸಪ್ರೇಟ್ ರಾಮನಗರ ಕೋಟೆ ಭಾಗ ಆಗಿರ್ಬೋದು, ಸುಮಾರು ಭಾಗದಲ್ಲಿ ಫ್ಯಾನ್ ಬೇಸ್ ಇದೆ. ಇದಕ್ಕೆ ಅಂತಲೇ ಅಫಿಷಿಯಲ್ ಪೇಜ್ಗಳು ಕೂಡ ಇದೆ. ಒಳ್ಳೆಯದಾಗಲಿ ನಮ್ಮ ಮಹೇಂದ್ರ ಆನೆಗೆ. ಹಾಗೆ ಸತತವಾಗಿ 4ನೇ ಸತಿ ಮರದ ಅಂಬಾರಿ ನಮ್ಮ ಶ್ರೀರಂಗಪಟ್ಟಣದಲ್ಲಿ ಹೊರಕ್ಕೆ ರೆಡಿಯಾಗಿದ್ದಾರೆ ನಮ್ಮ ಮಹೇಂದ್ರ ಆನೆ. ಆಲ್ ದ ಬೆಸ್ಟ್ ನಮ್ಮ ಮಹೇಂದ್ರ ಆನೆಗೆ.